ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ ಯೇಸೋ ಪಂಚನಮೋ ಯಾರೋ ಸೌವ ಪಾವಪನಾಶನೋ ಮಂಗಲಾನಂಚ ಸವ್ಯೇಸಿಂ ಪರಮಂ ಹವೈ ಮಂಗಲಂ ಪರಮಂ ಹವೈ ಮಂಗಲಂ। जो लोग पंच परमेश्वरी भगवान की, जो लोग चौबीसों तीर्थंकर भगवान की, जो लोग देवादेव श्री आदिनाथ भगवान की, जो लोग देवादेव शांतिनाथ भगवान की, जो लोग संत श्रीनाचार्य श्री विद्यासागर जी महाराज की, जो परम पूज्याचार्य समय सागर जी महाराज की जय। समस्त आचार्य संग ಧ್ಯಾನಸ್ಥ ಮುನಿರಾಜರು ಕೂತಿದ್ದರು। ಆ ವನದ ಶೋಭೆಯನ್ನು ಹೇಗೆ ವರ್ಣನೆ ಮಾಡೋದು? ತುಂಬ ಸುಂದರವಾಗಿತ್ತು ಆ ವನ। ಯಾವುದೋ ಸಮಯದಲ್ಲಿ ಆ ವನದಲ್ಲಿ ಬೇಡ ಜನಾಂಗದ ಒಬ್ಬ ರಾಜ ಇದ್ದ। ಅವನ ಹೆಸರು ಪುರೂರವ ಅಂತ। ಬೇಡನ ಹೆಸರೇನೋ ಪುರೂರವ। ಅವನು ಬಹಳ ಭದ್ರ ಪರಿಣಾಮಿ ಇದ್ದ, ಅಂದರೆ ತುಂಬ ಒಳ್ಳೆಯವನಿದ್ದ। ಅವನ ರಾಣಿಯ ಹೆಸರು ಕಾಲಿಕಾ ಅಂತ ಇತ್ತು। ಅವನ ರಾಣಿ ಹೆಸರೇನೋ ಕಾಲಿಕಾ। ಅವಳು ಅತ್ಯಂತ ಕಲ್ಯಾಣಕಾರಿಣಿ ಇದ್ದಳು। ಅವಳು ಕೂಡ ತುಂಬ ಒಳ್ಳೆಯವಳಿದ್ಳು। ಒಂದು ದಿವಸ ಆ ವನದಲ್ಲಿ ಜಿನೇಶ್ವರ ವಂದನೆ ಮಾಡಲು ಸಾಗರಸೇನ ಮುನಿರಾಜರು ಆಗಮಿಸಿದರು। ಆ ಕಾಡಲ್ಲೂ ಒಂದು ಜಿನಾಲಯ ಇತ್ತು। ಆ ಜಿನಾಲಯದ ದರ್ಶನ ಮಾಡೋಕ್ಕೋಸ್ಕರ ಸಾಗರಸೇನ ಅಂತ ಮಹಾರಾಜರು ಬಂದರು। ಪುರೂರವ ಬೇಡನು ಮುನೀಶ್ವರರನ್ನು ದೂರದಿಂದಲೇ ನೋಡಿ ಅವರನ್ನು ಚಿಗರೆ ಎಂದೇ ಭಾವಿಸಿ ಕೊಲ್ಲ ಬಯಸ್ತ। ದೂರದಲ್ಲಿ ಹೆಂಗೆ ಕಾಣಿಸ್ತಿದ್ರು ಅವರು? ಚಿಗರೆ ಹೆಂಗೆ ಕಾಣಿಸ್ತಾ ಇದ್ರು। ಹಾಗನ್ಕೊಂಡು ಅವರನ್ನು ಹೊಡಿಬೇಕು ಅಂತ ಹೇಳಿ ಬಿಲ್ಲು ಬಾಣ ರೆಡಿ ಮಾಡ್ಕೊಂಡು ನಿಂತಿದ್ದ। ಆದರೆ ಅವನ ಪುಣ್ಯೋದಯದಿಂದ ಆ ಬಿಲ್ಲರಾಜನ ರಾಣಿಯು ಮುನೀಶ್ವರನನ್ನು ಕೊಲ್ಲಲು ಅಡ್ಡಿಪಡಿಸಿದಳು। ಅವಳು ಹೇಳ್ತಾಳೆ, ಅವಳು ತಡೀತಾಳೆ, ಹೊಡಿಬೇಡ ಅಂತ ಹೇಳಿ ಏನಂತ ಹೇಳ್ತಿದ್ದಾಳು ಅವಳು? ಸ್ವಾಮೀನ್, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಈ ವನದೇವರು ತಿರುಗಾಡುತ್ತಿರ್ತಾರೆ। ಅವರಿಗೆ ಮುನಿಗಳಂತ ಗೊತ್ತಿಲ್ಲ। ಅವರೇನಂತ ತಿಳ್ಕೊಂಡಿದ್ದಾರೆ? ಇವರನ್ನ ಮುನಿಗಳನ್ನ ವನದೇವರು ಅಂತ ತಿಳ್ಕೊಂಡಿದ್ದಾರೆ, ತಿರುಗಾಡ್ತಾ ಇರ್ತಾರೆ। ಆದರೆ ಇವರ ಹತ್ಯೆ ಮಾಡಿ ಪಾಪದ ಭಾಗ್ಯ ಆಗಬೇಡಿರಿ। ಇವರು ವನದೇವರಿದ್ದಾರೆ, ಇವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ತಿರುಗಾಡ್ತಾ ಇರ್ತಾರೆ। ಇವರಿಗೆ ಕೆಟ್ಟದ್ದನ್ನು ಮಾಡಿ ನೀವು ಪಾಪಕ್ಕೆ ಗುರಿ ಆಗಬೇಡಿ। ತನ್ನ ಪ್ರೀತಿಯ ಪತ್ನಿಯ ಮಾತುಗಳನ್ನು ಕೇಳಿ ಬಿಲ್ಲನಿಗೆ ಜ್ಞಾನೋದಯವಾಯಿತು। ಅವನು ಪ್ರಸನ್ನ ಚಿತ್ತವುಳ್ಳವನಾಗಿ ಮುನಿಗಳ ಸಮೀಪ ಹೋದನು ಮತ್ತು ವಿಶೇಷ ಭಕ್ತಿಯಿಂದ ಅವರ ಪಾದಗಳಲ್ಲಿ ತನ್ನ ಮಸ್ತಕವನ್ನು ಭಾಗಿಸಿದನು। ಆಮೇಲೆ ಅವಳ ಮಾತಿಂದ ಅವನಿಗೆ ಪುಣ್ಯೋದಯದಿಂದ ಅವನಿಗೆ ಅರ್ಥ ಆಗುತ್ತೆ ಅವಳ ಮಾತು, ಮತ್ತು ಅವಳಿಗೆ ಗೊತ್ತಾಗುತ್ತೆ, ಓಹೋ ಮನುಷ್ಯರಿದ್ದಾರೆ ಅವರು, ನಾನು ಕೊಲ್ಲಬಾರ್ದು ಅಂತ ಹೇಳಿ ಅವರು ಹೊರಟು ಮುನಿಗಳ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ। ಧರ್ಮಾತ್ಮರಾದ ಮುನೀಶ್ವರರು ಸಹ ಭಕ್ತಿ ಅವರಿಗೆ ಧರ್ಮೋಪದೇಶ ಮಾಡ್ತಾ ಹೇಳ್ತಾರೆ। ಅವರಿಗೆ ಧರ್ಮೋಪದೇಶ ಮಾಡ್ತಾ ಹೀಗಂತ ಹೇಳ್ತಾರೆ, ಏನು ಹೇಳ್ತಿರ್ತಾರೆ? ಹೇ ಭದ್ರ, ಶ್ರೇಷ್ಠ ಧರ್ಮವನ್ನು ಪ್ರಕಟ ಮಾಡುವ ನನ್ನ ಮಾತುಗಳನ್ನು ಕೇಳು। ಆ ಧರ್ಮದ ಪಾಲನೆಯಿಂದ 3 ಲೋಕದ ಲಕ್ಷ್ಮಿಯು ಸಹಜವಾಗಿ ಪ್ರಾಪ್ತವಾಗುತ್ತಾಳೆ। ನೀ ಬೇಟೆ ಆಡು, ಜೂಜಾಡು, ನೀನು ನೌಕರಿ ಮಾಡು, ನೀನು ವ್ಯಾಪಾರ ಮಾಡು, ಇಲ್ಲ ಕೃಷಿ ಮಾಡಿ, ಏನೇ ಮಾಡು, ಯಾತಕ್ಕೋಸ್ಕರ ಮಾಡ್ತೀಯಾ? ಹಣ ಸಂಪಾದನೆಗೋಸ್ಕರ ಅಲ್ವಾ? ಹಾಗೆ ನೀ ಏನೇ ಮಾಡಿದರೂ ಎಷ್ಟು ಸಂಪಾದನೆ ಮಾಡ್ಬೋದು? ಎಷ್ಟೋ ಜನಕ್ಕೆ ಅವತ್ತಿನ ಹೊಟ್ಟೆ ತುಂಬೋಷ್ಟು ಇಡೀ ದಿನ ಕಷ್ಟಪಡ್ತಾರೆ, ಆದರೆ ಕೊನೆಗೆ ಬರಬೇಕಾದ್ರೆ ಅವತ್ತಿನ ಊಟನೂ ಪೂರ ಎಲ್ರಿಗೂ ಆಗುವಷ್ಟು ದುಡ್ಡು ಬಂದಿರಲ್ಲ। ಕೆಲವರು ಒಂದೇ ದಿನ ಕೆಲಸ ಮಾಡಿದ್ರು 1 ವರ್ಷಕ್ಕಾಗುವಷ್ಟು ದುಡಿತಾರೆ ಒಂದೇ ದಿನದಲ್ಲಿ। ಕೋಟಿ ವ್ಯಾಪಾರ ಆಗುತ್ತೆ। ರತ್ನ ವ್ಯಾಪಾರಿಗಳು ಅವ್ರಿಗೆ ವರ್ಷಕ್ಕೆ 1 ಹಳ್ಳ ವ್ಯಾಪಾರ ಆದರೆ ಸಾಕು। ವಜ್ರ ಮತ್ತು ರತ್ನಗಳನ್ನ ವ್ಯಾಪಾರ ಮಾಡುವಂಥ ರತ್ನ ವ್ಯಾಪಾರಿಗಳಿಗೆ ವರ್ಷದಲ್ಲಿ 2-3 ಜನ ಬಂದರೆ ಸಾಕು ಅವ್ರ ಅಂಗಡಿಗೆ। ದಿನ ಯಾರೂ ಹೋಗಲ್ಲ ಅವ್ರ ಅಂಗಡಿಗೆ। ಮತ್ತು ಏನು ಮಾಡ್ತಾರೆ ಅವ್ರು ಕೂತ್ಕೊಂಡು? ಹೆಚ್ಚಿನ ಹೆಚ್ಚು ರತ್ನ ವ್ಯಾಪಾರಿಗಳು ಜೈನರೇ ಇದ್ದಾರೆ, ಅವ್ರು ಕೂತ್ಕೊಂಡು ಸ್ವಾಧ್ಯಾಯ ಅದು ಇದು ಮಾಡ್ತಾ ಇರ್ತಾರೆ। ಗಿರಾಕಿ ಬಂದು ಒಂದೇ ಗಿರಾಕಿ ಬಂದು ತೋರಿಸ್ಬೇಕು, ಅವ್ನು ತಗೊಳ್ಳದೆ ಹೋಗಲಿ, ಮಾಲಂತೂ ತೋರಿಸ್ಬೇಕಾ ಕೂತ್ಕೊಂಡು? ನೀನು ವರ್ಷಕ್ಕೆ 1-2 ದಿನ ಬರ್ತಾರೆ ಯಾರು ಅಂತೇಳಿ ನೀವು ವರ್ಷ ಎಲ್ಲ ಬಾಗಿಲು ಹಾಕೋಕ್ಕಾಗಲ್ಲ, ನೀವು ವರ್ಷ ಎಲ್ಲ ತೆಗಿಲೇಬೇಕು ಬಾಗಿಲನ್ನ, ಅಂಗಡಿ ಬಾಗಿಲನ್ನ। ತಾಳ್ಮೆ ಇರುತ್ತೆ,
ಕೀಳು. ಧರ್ಮದ ಫಲ ಏನಾಗುತ್ತೆ, ಅಷ್ಟೆಲ್ಲ ಕಷ್ಟಪಟ್ಟರು ಈ ಜೀವನಕ್ಕಷ್ಟೇ ಅದು. ಆದರೆ ಮೂರೂ ಲೋಕದ ಲಕ್ಷ್ಮಿ ಸಿಗುತ್ತಾಳೆ. ಯಾತ್ರಿಂದ? ಧರ್ಮವನ್ನು ಪಾಲಿಸೋದ್ರಿಂದ. ಚಕ್ರವರ್ತಿ ಹಾಗೂ ಇಂದ್ರಾದಿ ಪದಗಳ ಪ್ರಾಪ್ತಿಯೂ ಸಹ ಧರ್ಮದ ಪ್ರಭಾವದಿಂದಲೇ ಆಗುತ್ತೆ. ಧರ್ಮದ ಪ್ರಭಾವದಿಂದ ಮನಸ್ಸು ಬಯಸುವ ಎಲ್ಲ ಸಂಪತ್ತುಗಳು ಮತ್ತು ಲೌಕಿಕ ಸುಖವನ್ನು, ಕೌಟುಂಬಿಕ ಸುಖದ ಪ್ರಾಪ್ತಿಯೂ ಸಹ ಯಶಸ್ವಿಯಾಗಿ ಆಗುತ್ತೆ. ನಿನ್ನ ಸಾಂಸಾರಿಕ ಸುಖನೂ ಸಿಗುತ್ತೆ. ನಿಂಗೆ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮನೆ, ಸುಂದರ ರೂಪ, ಬುದ್ಧಿ, ನಿನಗೆ ಗಾಡಿ ಹೊಡ್ಕೋಂಥ ಶಕ್ತಿ ಇರುತ್ತೆ. ನಿನ್ನ ಗಂಡ ನಿನಗೆ ಒಂದು ಗಾಡಿ ಕೊಡಿಸಿರ್ತಾನೆ. ನೀನು ಅವನಿಲ್ಲದೆ ಇದ್ದರೂ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಬರೋಕ್ಕೆ. ಒಳ್ಳೆ ಮಕ್ಕಳುಗಳು ಹುಟ್ಟಿರ್ತಾರೆ, ಬುದ್ಧಿವಂತ ಮಕ್ಕಳು. ಏನಿದೆ ಸಾಂಸಾರಿಕ ಸುಖ, ಆಮೇಲೆ ಸ್ವರ್ಗ ಮೋಕ್ಷ ಎಲ್ಲವೂ ಯಾತ್ರೆಯಿಂದ ಸಿಗುತ್ತೆ, ಧರ್ಮದಿಂದಲೇ ಸಿಗುತ್ತೆ. ಆ ಧರ್ಮವು ಮಧು ಮದ್ಯ ಮಾಂಸಗಳ ತ್ಯಾಗ ಮಾಡೋದು. ಆ ಧರ್ಮ ಹೇಗೆ ಸಿಗುತ್ತೆ ನಿಮಗೆ? ಮಧು ಮದ್ಯ ಮಾಂಸವನ್ನು ತ್ಯಾಗ ಮಾಡೋದ್ರಿಂದ ಸಿಗುತ್ತೆ. ಪಂಚ ಔದುಂಬರ ಫಲಗಳನ್ನು ಸ್ವೀಕರಿಸದೇ ಇರುವುದರಿಂದ, ಅಂದರೆ ಪಂಚ ಔದುಂಬರ ಫಲಗಳನ್ನು ಕೂಡ ಹಾಲು ಬರುವಂತಹ ಅರಳಿ, ಆಳ, ಬಸರಿ, ಗೋಣಿ ಮತ್ತು ಅತ್ತಿ ಹಣ್ಣು, ಇವೇನಿದೆ 5 ಹಣ್ಣು, ಇವುಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಷ್ಟು ಸಣ್ಣ ಸಣ್ಣ ಜೀವಿಗಳು, ಅದನ್ನು ಒಡೆದ್ರೆ ಸಾಕು ಅದರಲ್ಲಿ ಹುಳಗಳು ಕಾಣುತ್ತೆ. ಅದರಿಂದ ಅಂಥ ಹಣ್ಣುಗಳನ್ನು ತಿನ್ನಬಾರ್ದು, ಅದನ್ನು ತ್ಯಾಗ ಮಾಡು. ಪಂಚ ಔದುಂಬರ ಫಲಗಳನ್ನು ಸ್ವೀಕರಿಸದೇ ಇರುವುದರಿಂದ, ಅಂದರೆ ತ್ಯಾಗ ಮಾಡೋದ್ರಿಂದ. ಒಂದು ಸಮ್ಯಕ್ ದರ್ಶನ ಸಹಿತ ಅಹಿಂಸಾದಿ ಪಂಚ ಅನುವ್ರತಗಳನ್ನು ಪಾಲಿಸೋದ್ರಿಂದ ಪ್ರಾಪ್ತ ಆಗುತ್ತೆ. ಯಾವುದು? ಧರ್ಮ. 5 ಅನುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ, ಅಂದರೆ ಒಟ್ಟು 12 ವ್ರತಗಳು ಏಕದೇಶ ಗೃಹಸ್ಥರಿಗಾಗಿ ಇರುತ್ತೆ. ಇವುಗಳನ್ನು ಸರಿಯಾಗಿ ಪಾಲಿಸಿದ ಸ್ವರ್ಗಾದಿ ಸುಖ ಸಿಗುತ್ತೆ. ಈ ಪ್ರಕಾರವಾಗಿ ಮುನೀಶ್ವರರ ಅಮೂಲ್ಯ ಧರ್ಮೋಪದೇಶ ಕೇಳಿ ಆ ಬೇಡ ರಾಜನು ಮದ್ಯ ಮಾಂಸಾದಿಗಳನ್ನು ತ್ಯಾಗ ಮಾಡಿ ಮುನಿಗಳ ಚರಣಗಳಲ್ಲಿ ನಮಸ್ಕರಿಸಿದನು. ಹಾಗೂ ಧರ್ಮ ಪ್ರಾಪ್ತಿಯ ಭಾವನೆಯಿಂದ ಅವನು ಅದೇ ಸಮಯ 12 ವ್ರತಗಳನ್ನು ಸ್ವೀಕಾರ ಮಾಡಿದ. ಅಂದರೆ 2ನೇ ಪ್ರತಿಮಾಧಾರಿ ಆದ. 11 ಪ್ರತಿಮೆ ಇದೆ. 3 ಗುಣವ್ರತ, ಅಹಿಂಸಾನುವ್ರತ, ಚೌರ್ಯಾನುವ್ರತ, ಸತ್ಯಾನುವ್ರತ, ಬ್ರಹ್ಮಚರ್ಯಾನುವ್ರತ, ಪರಿಗ್ರಹ ಪರಿಮಾಣವ್ರತ, ಈ 5 ಅನುವ್ರತ ಇದೆ ನಮಗೆ ಶ್ರಾವಕರಿಗೆ. ಶ್ರಾವಕರಿದೆ ಇದು 3 ಗುಪ್ತಿ, 2 ಗುಣವ್ರತ, 3 ಗುಣವ್ರತ. ಅನರ್ಥ ದಂಡವ್ರತ, ದೇಶವ್ರತ, ದಿಗ್ವ್ರತ, ದೇಶವ್ರತ, ಅನರ್ಥ ದಂಡವ್ರತ 3. ಆಮೇಲೆ 4 ಶಿಕ್ಷಾವ್ರತ, ಸಾಮಾಯಿಕ, ಪೋಷ, ಅತಿಥಿ ಸಂವಿಭಾಗ, ಭೋಗೋಪಭೋಗ, ಅತಿಥಿ ಸಂವಿಭಾಗ, ಸಾಮಾಯಿಕ, ಅತಿಥಿ ಸಂವಿಭಾಗ. 4 ಇದೆ. ಹೀಗೆ 5 ಅನುವ್ರತ, 3 ಗುಣವ್ರತ, 4 ಶಿಕ್ಷಾರ್ಥ, ಒಟ್ಟು 12 ವ್ರತಗಳು 2ನೇ ಪ್ರತಿಮಾಧಾರಿಗೆ ಇರುತ್ತೆ. ಸಾಮಾಯಿಕ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. 10 ನಿಮಿಷ, 15 ನಿಮಿಷ, 20 ನಿಮಿಷ, 48 ನಿಮಿಷ ಬಂದು ಮಾಡಿದರೆ ಭಾಳ ಚಲೋ, ಒಳ್ಳೆಯದು. ಹಾಗಾಗಲಿಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟಾರು ಮಾಡಿ. ಅರೆ 3 ತನ್ನ ಆತ್ಮಲ್ಲಿ ಲೀನಾಗ ಭಾಳ ಆಗುತ್ತೆ ನಮಗೆ. ಎಷ್ಟಾಗುತ್ತೆ ಅಷ್ಟು ಹೇಳ್ತೀನಿ ಕೇಳಿ. ನಮೋಂಕಾರ ಮಂತ್ರ ಜಪ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಎಲ್ಲೆಲ್ಲೋ ಸುತ್ತಾ ಇರುತ್ತೆ. ಆತ್ಮಧ್ಯಾನ ಅಷ್ಟು ಬೇಗ ಆಗಲ್ಲ. ಎಷ್ಟು ಜನ್ಮ ಬೇಕೋ ನಮಗಿನ್ನ ಆತ್ಮಧ್ಯಾನ ಆಗೋಕ್ಕೆ. ನಾವು ಬರೀ ಆತ್ಮಧ್ಯಾನ ಸಾಮಾಯಿಕ ನಾಟಕ ಮಾಡ್ತಾ ಇದ್ದೀವಿ. ಹೌದು, ನಮೋಂಕಾರ ಹೇಳ್ಕೊಂಡಿದ್ದು ಕೂಡ ಸಾಮಾಯಿಕಕ್ಕೆ ಬರುತ್ತೆ. ನನಗೆ 15-14 ಸುತ್ತು ಜಪ ಮಾಡಬೇಕು. ಬ್ರಹ್ಮಚರ್ಯ ತೊಗೊಂಡಾಗ 11 ಸುತ್ತು ಜಪ ತೊಗೊಂಡಿದ್ದೆ. ಅವಳೊಬ್ಬರು ಮಹಾರಾಜಿಗೆ ಆಹಾರ ಕೊಟ್ಟೆ. ಆವಾಗ ಅವ್ರು 2 ಸುತ್ತು ಜಪ ಎಷ್ಟು ಮಾಡ್ತೀರಂದ್ರು. ಮಹಾರಾಜಿ ಆಗಲೇ 11 ಸುತ್ತಿದೆ, ನಾನು 2 ಸುತ್ತು ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಪ್ರತಿ ತಿಂಗಳು ವಿದ್ಯುಸಾಗರ್ ಮಹಾರಾಜು ಚತುರ್ದಶಿ ದಿನ ಅವ್ರ ಜೊತೆ ಪ್ರತಿಕ್ರಮಣ ಮಾಡಿದಾಗ ನಿಮ್ಗೆ 7ನೇ ಪ್ರತಿಮೆಗೆ ತಿಂಗಳಿಗೆ 12 ಸುತ್ತು ಜಪ ಮಾಡಬೇಕು ಅಂತ ಹೇಳಿದರೆ ಅದನ್ನು ದಿನ ಅದರೊಳಗೆ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ದಿನ ಇದನ್ನು ಮಾಡ್ತೀನಿ. ಒಟ್ಟು 14 ಸುತ್ತು ಜಪ ಆಗಬೇಕು. ಮಹಾರಾಜಿ ಹೇಗೆ ಮಾಡಲಿ? ಮಹಾರಾಜಿ ಹೇಳಿರು 3 ಹೊತ್ತು ಸಾಮಾಯಿಕದಲ್ಲಿ 5 ಸುತ್ತು ಮಾಡು. ನನಗೆ ಸಾಮಾಯಿಕ 5 ಸುತ್ತು ಜಪ ಮಾಡ್ತೀನಿ ಅಷ್ಟೇ. ಅಷ್ಟಕ್ಕೆ ಟೈಮ್ ಕರೆಕ್ಟ್ ಆಗುತ್ತೆ. 7-8 ನಿಮಿಷ ಬೇಕು ಒಂದು ಸುತ್ತು ಜಪ ಮಾಡೋಕ್ಕೆ. 8-5 40 ನಿಮಿಷ 5 ಸುತ್ತು ಜಪ ಮಾಡೋಕ್ಕೆ. ಮತ್ತು ನಾನು ಏನು ಮಾಡಲಿ? ಟೈಮಲ್ಲಿಂದ ಮಿಕ್ಕಿದ್ದಕ್ಕೂ ಎಲ್ಲ ಟೈಮ್ ಬೇಕಲ್ಲ ಕೆಲಸಗಳಿಗೆ. ಏನೂ ಮಾಡೋಕ್ಕಾಗಲ್ಲ, ಅದು ಹೋಗೇ ಹೋಗುತ್ತೆ. ಅದನ್ನು ಅದ್ರ ಪಾಡಿಗೆ ಅದನ್ನು ಬಿಡೋದು ನಮ್ಮ ಪಾಡಿಗೆ ನಾವು ನಮ್ಮ ಕರ ಅನ್ನೋದು.
ಹೊರಗೆ ಬಿಡ್ದಲ್ಲಿ ಹಿಡ್ಕೊಳ್ಳಿ ನೋಡೋಣ ಅದು ಹೇಳಿ ಹಾಗೆ ಯಾವ ಕೈಯಲ್ಲಿ ಅದು ಯಾವ ಕೈಯಲ್ಲಿ ಅದು ಯಾವ ಕೈಯಲ್ಲಿ ಹಿಡ್ಕೊಳಕ್ಕಾಗುತ್ತೆ ನಾನು ನೋಡ್ತೀನಿ. 25 ವರ್ಷ ಆಯಿತು ನಾನು ಅದನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀನಿ, ನನ್ನ ಕೈಯಲ್ಲಿ ಏನಾಗಿಲ್ಲ. ಸುಳ್ಳು ಹೇಳಲ್ಲ, ಭಗವಂತನ ಮುಂದೆ ಕೂತ್ಕೊಳ್ಳ, ಭಗವಂತನ ಮುಂದೆ ಕೂತ್ಕೊಂಡು ಸುಳ್ಳು ಹೇಳಲ್ಲ, ಹಿಡಿಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ಕೈಲಂತೂ ಹಿಡಿಯೋಕ್ಕಾಗಲ್ಲ. ನಾನು ಅದಕ್ಕೆ ಆಚೆ ಸಮಯ ಸಾರದಲ್ಲಿ ಏನು ಹೇಳಿರ್ತಾರೆ ಒಂದು ಕಡೆಯಲ್ಲಿ, ಏನು ಮಾಡೋದಿಲ್ವಂತೆ, ಕೂತ್ಕೋಬೇಕಂತೆ. ಮನಸ್ಸು ಎಲ್ಲೆಲ್ಲಿ ಹೋಗ್ತಿದೆ, ಮನಸ್ಸಲ್ಲಿ ವಿಚಾರ ಬರುತ್ತಲ್ಲ ಅದ್ರ ಕಡೆ ಗಮನ ಕೊಡಬೇಕಂತೆ. ಹೊರಗಿನ ಪ್ರಪಂಚ ಕಣ್ಣು ಬಿಟ್ಟರೆ ಕಣ್ಣಿಗೆ ಕಾಣೋ ಎಲ್ಲ ಚಿತ್ರನೂ ನೋಡ್ತೀವಿ, ಕಣ್ಣು ಮುಚ್ಚಿದ್ರೆ ಒಳಗಡೆ ಮನಸ್ಸಿನ ಮೇಲೆ ಆಗ್ತಿರೋ ಚಿತ್ರ ಬರುತ್ತಂತೆ, ಭಾವನೆಗಳ ಚಿತ್ರ. ಅದರಲ್ಲಿ ಕೆಟ್ಟದ್ದು ಬಂತಿತ್ತು ಅಂದರೆ ಮಿಚ್ಚಾಮೆ ದುಕ್ಕಡಂ, ಪರಮಾತ್ಮ ಕ್ಷಮಾ ಮಾಡು, ಇಂಥ ವಿಚಾರ ನನಗೆ ಬರೋದು ಬೇಡ, ನನಗೆ ಒಳ್ಳೆ ವಿಚಾರ ಬರಲಿ ಅಂತ ಭಾವನೆ ಮಾಡೋದು. ಒಳ್ಳೆ ವಿಚಾರ ಬರ್ತಿದ್ದೆ ಅದ್ರ ಬಗ್ಗೆ ಚಿಂತನೆ ಮಾಡೋದು, ಅದೇ ಸಾಮಾನ್ಯ. ಅವೆಲ್ಲವುದು ಹೇಳ್ಕೊಂಡ್ರು ಸ್ವಾಧ್ಯಾಯನೇ. ನಮೋಂಕಾರ ಅಂದ್ಕೊಳ್ಳೋದು ಸ್ವಾಧ್ಯಾಯ ಇದು ಎಲ್ಲ ಅದರಲ್ಲೇ ಆಗುತ್ತೆ. ಆದರೆ ನಿಮ್ಮ ಧ್ಯಾನ ನೀವು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಏನು ಮಾಡೋದು, ಮನಸ್ಸಿನ ಪರದೆ ಮೇಲೂ ಕೂಡ ಏನೇನೋ ಬರ್ತಿದೆ, ಶುಭ ಯೋಚನೆಯೂ ಬರ್ತಿದೆ, ಅಶುಭ ಯೋಚನೆಯೂ ಬರ್ತಾ ಇದೆ. ಈ ಶುಭ ಯೋಚನೆಗಳು ಅಶುಭ ಯೋಚನೆಗಳಲ್ಲಿ ಅಶುಭನ ಬಿಡೋವಂಥ ಪ್ರಯತ್ನ ಮಾಡೋದು, ತಪ್ಪಾಯಿತು ಅಂಥೇಳಿ ಕ್ಷಮೆ ಕೇಳ್ಕೊಳ್ಳೋದು, ಚಲೋ ಇತ್ತು ಅಂತ ಚಲೋ ವಿಚಾರಗಳಿದ್ದರೆ ಆ ಚಲೋ ವಿಚಾರಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದು. ನಿನ್ನ ಮೇಲಿದ್ದೇನೂ ಮಾಡೋಕ್ಕಾಗಲ್ಲ, ಅದನ್ನು ಕಷ್ಟಪಟ್ಟು ನಿಮ್ಗೆ ಹೇಳಿ ನಾನು ಕಷ್ಟಪಟ್ಟು ಅದು ಎಲ್ಲಿ 1 ನಿಮಿಷನೋ 2 ನಿಮಿಷನೋ ಆಗುತ್ತೆ ಅಷ್ಟೇ. 48 ಎಲ್ಲ ಅನ್ಕೋಬಹುದು, ಆದರೆ ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಆದರೆ ಮನಸ್ಸು ಮಾತ್ರ ಎಲ್ಲೆಲ್ಲ ಅಲಿತಿರುತ್ತೆ ಅಂತಂದರೆ ಅದನ್ನು ನೆನೆಸ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ, ನೆನಪು ಮಾಡ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ. ನಾನಂತೂ ಭಗವಂತನ ಮುಂದೆ ಕೂತ್ಕೊಂಡು ಹೇಳ್ತೀನಿ, ನನಗಂತೂ ಸಾಮಾಯಿಕ ಆಗಿಲ್ಲ, ಇವತ್ತಿನವರೆಗೂ ಆಗಿಲ್ಲ. 25 ವರ್ಷ ಆಯಿತು, ಮನೆ ಬಿಟ್ಟು ಬಂದು 25 ವರ್ಷ ಆಯಿತು. ಒಬ್ಬೊಬ್ರು ಹೇಳ್ತಾರೆ ಪ್ರತಿಮಾ ತಗೊಂಡಾರು, ಇವತ್ತು ಚಲೋ ಆತು, ಇಷ್ಟು ಚಲೋ ಆತ, ನನಗೆ ಸಾಮಾಯಿಕ ಅಷ್ಟು ಚಲೋ ಆತಂತಾರೆ. ನನಗಾಗಿಲ್ಲ. ಮುಂದಿನ ಜನ್ಮದಲ್ಲಿ ಏನಾರು ಆಗುತ್ತೇನೋ, ಈ ಜನ್ಮದಲ್ಲಿ ಮಾಡಿದ ಪ್ರಯತ್ನ. ನನಗಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಯಾರಿಗಾಗಿದ್ದೋ ಗೊತ್ತಿಲ್ಲ, ನನಗಾಗದೇ ಇದ್ದಿದ್ದು ಯಾರಿಗೂ ಆಗಬಾರ್ದು ಅಂತೇನಿಲ್ಲ. ನನ್ನ ಕೈಲಿ ಆಗದಲ್ಲಿ ಇದ್ದೀನಿ ಬೇರೆಯವ್ರು ಯಾರು ಅಲ್ಲ, ಅವ್ರಿಗೆಲ್ಲ ನಿಯಮನೇ ಇಲ್ಲ, ಪರವಾಗಿಲ್ಲ, ಚಿಂತೆ ಇಲ್ಲ. ನಿಯಮ ಇಲ್ದಲೇ ಇದ್ದವರು 5 ನಿಮಿಷ ಕೂತ್ಕೊಂಡು ಅದು ಸಾಮಾಯಿಕನೇ. ಅದು ಕೂಡ ಮುಂದಿನ ಜನರಲ್ಲಿ ಹೆಚ್ಚಿನ ಇದರಲ್ಲಿ ಮಾಡೋದಕ್ಕೆ ಅಭ್ಯಾಸ ಆಗತ್ತೆ. ಇವತ್ತು ಎಷ್ಟು ಜನ ಮಾಡಲಿ, 5 ನಿಮಿಷ ಮಾಡ್ತಿರೋರು ಮಾಡಲಿ, ಅದಕ್ಕೂ ನಾವು ಅನ್ಕೋಬಾರ್ದು. ಅದನ್ನು ನಾವು ಪ್ರತಿಮಾ ತಗೊಂಡವರು ವ್ರತಗಳ ಭಂಗ ಯಾಕಾಗುತ್ತೆ, ವ್ರತಭಂಗ ಯಾಕಾಗುತ್ತೆ? ಮಾಡಕ್ಕೆ ಕೊಡಲ್ಲ ಕರ್ಮಗಳು. ಹಿಂದೆ ಮಾಡಿರೋ ಕರ್ಮಗಳು ನಮ್ಮನ್ನು ಕಾಡುತ್ತವೆ. ಹಾಗೆ ನಾವು ಮಾಡಬೇಕು ಅಂತ ಕೂತಿರ್ತೀವಿ, ಆದರೆ ಮನಸ್ಸು ನಿಲ್ಲೋದಿಲ್ಲ. ಆದ್ದರಿಂದ ಹೆಚ್ಚು ಕಮಲು ತಯಾರು ಮಾಡಬೇಕು ಹೃದಯದಾಗ, ಅದ್ರ ಮ್ಯಾಗ ನಿಮ್ಮ ಕೈ ಶಕ್ತಿ ಇದ್ರೆ ಮಾಡಿ. ನಾನು ಅದನ್ನೇ ಹೇಳ್ತೀನಿ, ಕೂತ್ಕೊಳ್ಳಿ, ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಕಣ್ಮುಚ್ಚಿ ಕೂತ್ಕೊಂಡು ನಾಭಿಯಿಂದ ಮೇಲಕ್ಕೆ ಪ್ರಶಸ್ತವಾದ ಜಾಗ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲ ಮಂತ್ರಗಳನ್ನು ನಾಭಿಯಿಂದ ಸ್ಥಾಪನೆ ಮಾಡೋದು. ನಾಭಿನಲ್ಲಿ 16 ದಳ ಇರುವಂತಹ ಒಂದು ಕಮಲ ಇದೆ. ಅದರ ಕರ್ಣಿಕೆ ಮಧ್ಯದಲ್ಲಿ ಕುಸುಮ ಇರುತ್ತಲ್ಲ, ಅಲ್ಲಿ ಅರ್ಹಂ ಶಬ್ದ ಇದೆ. ಮತ್ತು ಆ ದಳದಲ್ಲಿ ಒಂದೊಂದರಲ್ಲೂ ಕೂಡ ಅ ಇ ಉ ಉ ರು ರು ಎ ಐ ಓ ಔ ಅಮ್ಮ, ಈ 16 ಅಕ್ಷರ ಇದೆ. ಅದು ಪ್ರದಕ್ಷಿಣಾ ರೂಪದಲ್ಲಿ ಸುತ್ತುತ್ತಾ ಇದೆ ಅಂತ ತಿಳ್ಕೊ. ಮತ್ತು ಅದರ ಕಿರಣಗಳ ಮೇಲೆ ಹೃದಯದವರೆಗೂ ಬರ್ತಾ ಇದೆ. ಹೃದಯದಲ್ಲಿ 24 ದಳದ ಒಂದು ಕಮಲ ಇದೆ, ಕರ್ಣಿಕಾ ಸಹಿತವಾಗಿ. ಅದರಲ್ಲಿ ಕಾಕ ಗಾಗ ಂಗ ಚಾಚ ಜಾಜಾನ ಟಾಟ ಡಾಡಾಣ ತಾಟ ದಾದಾನ ಪಾಪ ಬಾಬಾ ಮ, ಈ ಅಕ್ಷರಗಳಿದೆ ಅಂತ ಜಪ ಮಾಡಿ. ಮತ್ತು ಅದರ ತೇಜಸ್ಸು 3 ಮುಖದ ಮೇಲೆ ನೆತ್ತಿಗೆ ಹೋಗ್ತಾ ಇದೆ, ನಮ್ಮ ಮೆದುಳಿನ ಇದಕ್ಕೆ ಹೋಗ್ತದೆ. ಆ ನೆತ್ತಿನಲ್ಲೂ ಕೂಡ ತಲೆಯಲ್ಲಿ, ನಮ್ಮ ತಲೆಯಲ್ಲಿ 8 ದಳದ ಕಮಲ ಇದೆ. ಅದರಲ್ಲಿ ಒಳಭಾಗದಲ್ಲಿ ಯ ರ ಲ ವ ಶ ಶ ಸಾಹ, ಕರ್ಣಿಕೆಯಲ್ಲಿ ಅರ್ಹಂ ಶಬ್ದ. ಮತ್ತು ಹೊರಭಾಗದಲ್ಲಿ ಸಮ್ಯಕ್ ದರ್ಶನಾಯ ನಮಃ, ಸಮ್ಯಕ್ ಜ್ಞಾನಾಯ ನಮಃ, ಸಮ್ಯಕ್ ಚಾರಿತ್ರಾಯ ನಮಃ,
ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಐರ್ಯಾಣಂ ನಮೋ ವಜ್ಜಾನಂ ನಮೋ ಲೋಯ ಸವಸಾಣಂ. ಹೀಗೆ 5 ನಮೋಕಾರ ಮಂತ್ರ, 3 ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಇದು ಇದೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ಬೇಕು. ಮತ್ತು ಅದು ಸುತ್ತಾ ಇದೆ. ಇದನ್ನು ಪದಸ್ಥ ಧ್ಯಾನ ಅಂತ ಹೇಳ್ತಾರೆ. ಏನಿದು? ಪದಸ್ಥ ಧ್ಯಾನ. ಪದಗಳ ಮೇಲೆ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಿ. ಇದನ್ನು ಕಲ್ಪನೆ ಮಾಡ್ಕೊಂಡು ನೀವು ಅಲ್ಲಿ ಬರಿತಾ ಹೋಗಬೇಕು. ಒಂದೊಂದು ದಳನೂ ಇದೆ ಅಂತೇಳಿ ಮನಸ್ಸಿನಲ್ಲೇ ಅದಕ್ಕೆ ಬರವಣಿಗೆ ಆಗಬೇಕು. ಆ ಥರ ಮಾಡ್ಕೊಳ್ತಾ ಹೋದ್ರಿ ಅಂದರೆ ಸದ್ಯಕ್ಕೆ ಅಷ್ಟನ್ನು ತಿಳ್ಕೊಳ್ಳಿ. ದಿನಕ್ಕೆ ಒಂದೇ ಆಗಲಿ, ಭಾಳ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಇಷ್ಟೆಲ್ಲ ದಿದಿ ನೀವೆಲ್ಲ ಸ್ವಾಧ್ಯಾಯ ಐತಿ ಎಲ್ಲ ನಿಮ್ಗೆ ಹಿಂಗೆ ಎಲ್ಲ ಎಷ್ಟು ಚಂದ ಹಿಂಗೆಲ್ಲ ಹೇಳಿ ಅಷ್ಟೆಲ್ಲ ನಮಗೇನು ಬರೋದಿಲ್ಲ. ನಾವೇನು ಮಾಡ್ತೀವಿ, ಒಂದು ಕಮಳ ತಯಾರು ಮಾಡೋದ, ನಾ ಏನು ದೊಡ್ಡಿಸ್ತಾನೆ ಹೇಳ್ತೀವಿ. ಆದರೆ ಅದ್ರ ಮ್ಯಾಗ ಒಂದು ನನಗೆ ಗೊತ್ತಾ ನಿಮ್ಮ ಹತ್ರ ವ್ರತ ಇಲ್ಲದಲ್ಲೇ ನೀವು ಅಷ್ಟು ಮಾಡ್ತಿದ್ದೆ ಅಂದರೆ ನಿಮ್ಗೆ ಅಭ್ಯಾಸ ಜಾಸ್ತಿ ಆಯಿತು. ಹಂಗೆ ತಿಳ್ಕೊಬೇಡ್ರಿ. ಅದು ಪಟ್ಟ ಮತ್ತೆ ಮನಸ್ಸು ಯಾಕಡೆ ಹೋಗೈತಿ, ನಾ ಹಂಗೆ ಹೋಗುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ತಿಳ್ಕೊಂಡು ನನಗೆ ರೂಪಸ್ಥ, ರೂಪಾತೀತ, ಪಿಂಡಸ್ಥ, ಪದಸ್ಥ ಎಲ್ಲ ಗೊತ್ತಿದೆ. ಆದರೆ ಇವತ್ತಿಗೆ ಎಷ್ಟು ತಿಳ್ಕೊಂಡ್ರಿ ಅಷ್ಟಿರಲಿ, ಅದನ್ನು ಇದು ಮಾಡಿ ನಾಳೆ ಪಿಂಡಸ್ಥ ಹೇಳೋಣ. ನಿಮಗೆ ಎಲ್ಲ ಒಂದೇ ದಿನ ಎಲ್ಲ ಮಾಡ್ಕೊಂಡಾಗ ಬರ್ದಿರ್ತಾರೆ ಗೊತ್ತಿದ್ರಿ, ಇದು ಶರೀರ, ಇದು ಒಳಗಿನ ಆತ್ಮ ಅಂತ ಬೆಳ್ಳಗೆ ಅದೊಂದು ಹಿಂಗೆ ಮನಸ್ಸಿನಾಗ ಹಿಂಗೆ ಇಷ್ಟು ಮಾಡ್ಕೋತಂತಿದ್ದೀವಿ. ನಾವೇನಷ್ಟು ಸಾಲಿ ಕಲ್ತಿಲ್ಲ. ನಿಮ್ಮ ಕಣ್ಣು ಮುಚ್ಚಿ ಕೂತ್ಕೊಂಡಾಗ ನಾಸ ದೃಷ್ಟಿ ನೋಡ್ತಾ ಹೋದಾಗ ಇಲ್ಲಿ ಬೆಳಕು ಕಾಣುತ್ತಂತೆ. ಅದು ಯಾವತ್ತಿಗೆ ಕಾಣುತ್ತೋ ಗೊತ್ತಿಲ್ಲ. ನಾನಂತೂ ಪ್ರಯತ್ನ ಮಾಡ್ತೀನಿ. ಈ ಜನ್ಮದಲ್ಲಿ ಆಗದಿರೋ ಮುಂದಿನ ಜನ್ಮದಲ್ಲೂ ಹಾಗೆ ಆಗುತ್ತೆ, ವಿಶ್ವಾಸ ಇದೆ, ಪರವಾಗಿಲ್ಲ. ಆದರೆ ಬಹಳ ಕಠಿಣ ಇದೆ, ಅದರಿಂದ ಹೋಗ್ತೈತ್ರಿ. ಮತ್ತೆ ಕಡೆ ಬಂದು ನೆನಪಾಕೈತ್ರಿ, ಹಿಂಗೆ ಮಾಡೀನಿ, ಮತ್ತೆ ಕಡೆ ಗೊತ್ತಾಯ್ತು ಮನಸ್ಸ. ಹೌದು, 12 ವ್ರತಗಳನ್ನು ಸ್ವೀಕರಿಸಿದ ಆಚಾರ್ಯ ಮಹಾರಾಜ್ ಹೇಳಿದರು, ಈ ಧರ್ಮ ಪ್ರಾಪ್ತಿಯಿಂದ ಶಾಸ್ತ್ರಾಭ್ಯಾಸ, ವಿದ್ವಾಂಸರ ಸಂಗತಿ, ನಿರೋಗತೆ, ಸಂಪನ್ನತೆ ಮುಂತಾದ ಸಮಸ್ತ ವೈಭವಗಳು ಪ್ರಾಪ್ತ ಆಗುತ್ತೆ. ಅವನು ವ್ರತ ತಗೊಂಡ 12, 2ನೇ ಪ್ರತಿಮೆ ತಗೊಂಡ. ಆವಾಗ ಭಗವಂತರೇನು ಹೇಳ್ತಾರೆ, ಈ ಧರ್ಮದ ಪ್ರಾಪ್ತಿಯಿಂದ, ಈಗ ಅವನಿಗೆ 2ನೇ ಪ್ರತಿಮೆ ತಗೊಂಡಿದ್ರೆ ಧರ್ಮ ಪ್ರಾಪ್ತಿ ಆಯಿತು. ಅದರಿಂದ ಏನೇನು ಸಿಗುತ್ತೆ? ಶಾಸ್ತ್ರಾಭ್ಯಾಸ ಆಗುತ್ತೆ, ವಿದ್ವಾಂಸರ ಸಂಗತಿ ಸಿಗುತ್ತೆ, ನಿರೋಗತೆ, ಶರೀರ ರೋಗರಹಿತವಾಗುತ್ತೆ. ನಾನಂತೂ ರೋಗರಹಿತವಾಗಿದ್ದೀನಿ, ಅದೊಂದು ಮಾತ್ರ ಖುಷಿ ಇದೆ ನನಗೆ. ಗಪ್ರಿ ಏನಿಲ್ಲ, ಇದೆ ಭಗವಂತ ಸದಾ ಮುಂದೂ ಆಗಲ್ಲ, ನಂಗೆ ವಿಶ್ವಾಸ ಇದೆ. ಯಾಕೆಂದ್ರೆ ಆ ಸಣ್ಣ ಪುಟ್ಟ ಶೀತ, ಕೆಮ್ಮು ಅದೇನೋ ಬರ್ಬೋದು ಅಷ್ಟೇ, ಬಿಟ್ಟರೆ ಅಂಥದ್ದೇನು ರೋಗ ಆಗಲ್ಲ. ಸಂಪನ್ನತೆ, ಶ್ರೀಮಂತಿಕೆ, ನನ್ನ ಹತ್ರ ಏನಿದೆ, ಸಮ್ಯಕ್ ದರ್ಶನ ಇದೆ. ಅದು 3 ಲೋಕದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಸಂಪನ್ನ ಅಂತಂದರೆ ಶ್ರೀಮಂತರು ಅಂದರೆ ಯಾರಿಗೆ ಸಮ್ಯಕ್ ದರ್ಶನ ಇದೆಯೋ ಅವರೇ ನಿಜವಾದ ಸಂಪನ್ನರು. ಅದಕ್ಕೆ ಬರಬರಾಗುವಂಥದ್ದು ಯಾವುದೂ ಇಲ್ಲ. ಅಣ್ಣ ರೀ, ಆಮೇಲೆ ಫೋನ್ ಮಾಡಿರಿ 9 ಗಂಟೆ ಮೇಲೆ. ಹಾಂ, ಮಾಡಿರೋ ಒಳ್ಳೇದು. ಅಣ್ಣ ಸಂಪತ್ತೆ, ನಿರೋಗತೆ ಎಲ್ಲ ದೊರೆಯುತ್ತೆ, ಪ್ರಾಪ್ತ ಆಗುತ್ತೆ ಅಂತ ಹೇಳಿ. ನಂತರ ಬಿಲ್ಲನು ಮುನಿಗಳಿಗೆ ಮಾರ್ಗ ತೋರಿಸಿದನು. ಅಂದರೆ ಅವ್ರು ಕಾಡಿಗೆ ಬಂದಿದ್ರು, ಕಾಡಿಂದ ಹೊರಗೆ ಹೋಗೋ ದಾರಿನ ಕಾಡಲ್ಲಿರೋ ಮನುಷ್ಯರೇ ತೋರಿಸ್ಬೇಕು. ಅವ್ರಿಗೆಲ್ಲ ಗೊತ್ತಿರುತ್ತೆ ಕಾಡೊಳಿಂದ ಜಾಗ ಎಲ್ಲ ಯಾವ್ಯಾವ ದಾರಿ ಹತ್ತರ್ಲಾಕೆ ಹೋಗುತ್ತೆ ಅಂತೇಳಿ. ಅಲ್ಲೇನೋ ದಿಕ್ಕುಗಳು ಸರಿಯಾಗಿ ಕಾಣಿಸ್ತಿರಲ್ಲ ಕೆಲವೊಂದು ಕಾಡಲ್ಲಿ, ಅಂಥ ಕಾಡಿರುತ್ತೆ. ಅವ್ರೇನು ಮಾಡ್ಕೊತಾರೆ, ಈ ಮರ ಇರೋದು ಈ ದಿಕ್ಕು, ಈ ಮರ ಇರೋದು ಈ ದಿಕ್ಕು, ಹಾಗೆ ಈ ನದಿ ಹರಿತಾ ಇರೋದು ಈ ದಿಕ್ಕು, ಆ ರೀತಿ ಒಂದೊಂದು ಗುರ್ತಿಟ್ಕೊಂಡಿರ್ತಾರೆ ಅವರು. ಅವ್ರುಗಳಿಗೆ ಗೊತ್ತಿರುತ್ತೆ, ಆ ಪ್ರಕಾರ ಅವರು ಹೋಗ್ತಾರೆ. ಅವ್ರಿಗೆ ತೋರಿಸಿದ್ರು. ಬೇಡನ ಅತ್ಯಂತ ಸಂತೋಷ ಭರಿತನಾಗಿ ತನ್ನ ಮನೆಗೆ ಹಿಂದಿರುಗಿದ. ಅವನು ಜೀವನ ಪರ್ಯಂತ ಮುನಿಗಳಿಂದ ಸ್ವೀಕರಿಸಿದ ವ್ರತದ ಪಾಲನೆ ಮಾಡಿದ ಮತ್ತು ಕೊನೆಯಲ್ಲಿ ಸಮಾಧಿ ಮರಣ ಹೊಂದಿ ವ್ರತದಿಂದ ಉತ್ಪನ್ನವಾದ ಪುಣ್ಯದಿಂದ ಆ ಬಿಲ್ಲನು ಸೌಧರ್ಮ ಹೆಸರಿನ ಮಹಾಕಲ್ಪ ವಿಮಾನದಲ್ಲಿ ಮಹಾವೃದ್ಧಿದಾರಿ ದೇವನಾಗಿ ಜನಿಸಿದ. ಹಾಂ, ಅವನ ಆಯುಷ್ಯವು 1,000 ಇತ್ತು. 1,000 ಅಂದರೆ ಎಷ್ಟು ಹೇಳಿದ್ನಲ್ಲ, ಬಿಲ್ಲನ ಜೀವನೇ ಮಹಾವೀರ ಜೀವನ. ಮಹಾವೀರ ಜೀವ 12 ಯೋಜನ ಉದ್ದ, ಅಗಲ, ಆಳ ಇರೋ ತಗ್ಗು ತೆಗಿಬೇಕಂತೆ. ಆ ತಗ್ಗಾಗೆ ಆಗ ಹುಟ್ಟಿದ ಭೋಗಭೂಮಿ ಕುರಿ, ಅದ್ರ ಆಗ ಹುಟ್ಟಿದ ಮೈಯಲ್ಲಿ ಯಾವ ರೋಮ ಇರುತ್ತೆ ಆ ರೋಮ ತಗೋಬೇಕಂತೆ. ಆ ರೋಮನ ಸಣ್ಣಗೆ ಪುಡಿ ಮಾಡಬೇಕಂತೆ, ಮತ್ತೊಂದು ಸಣ್ಣ ಇದಾಗಬಾರ್ದು, ಹೊಟ್ಟೆ ಹಿಟ್ಟು ಥರ
ಮಾಡಿ ಇನ್ನೊಂದು ಸಣ್ಣ ಇದನ್ನು ಭಾಗ ಆಗ್ದಂಗೆ ಅದನ್ನು ಅದ್ರಲ್ಲಿ ತುಂಬಬೇಕಂತೆ ಆ ತಗ್ಗಲ್ಲಿ ತುಂಬಿ ಅದನ್ನು 100 ವರ್ಷಕ್ಕೊಂದ್ಸಲ ಒಂದೊಂದೇ ಕಾಳು ಹೊರಗೆ ತೆಗಿಬೇಕಂತೆ. ಎಷ್ಟು ವರ್ಷದೆಲ್ಲ ತುಂಬ ಇದಾಗುತ್ತೆ, ಖಾಲಿ ಆಗುತ್ತೆ. ಅದು ಒಂದು ಸಾಗರ, ಒಂದು ಪಲ್ಯ ಅದು, ಒಂದು ಪಲ್ಯ ಅದು. ಅಸಂಖ್ಯಾತ ಪಲ್ಯಗಳಿಗೆ ಅದು ವ್ಯವಹಾರ ಪಲ್ಯ, ಅದಕ್ಕೆ ಒಂದು ಉದ್ಧಾರ ಪಲ್ಯ ಅಂತ ಆಗುತ್ತೆ. ಮತ್ತು ಸಂಖ್ಯಾತ ಉದ್ಧಾರ ಪಲ್ಯಗಳಿಗೆ ಒಂದು ಅರ್ಧ ಪಲ್ಯ ಆಗುತ್ತೆ. 10 ಕೋಟಿ ಅರ್ಧ ಪಲ್ಯಕ್ಕೆ ಒಂದು ಸಾಗರ. ಪಲ್ಯಕ್ಕೆ ಆ ತಗ್ಗಿನ ಉದಾಹರಣೆ, ಅದು ಪಲ್ಯ. ಅದು ಅಂಥ ಅಸಂಖ್ಯಾತ ಪಲ್ಯಗಳಿಗೆ ಒಂದು ಉದ್ಧಾರ ಪಲ್ಯ, ಸಂಖ್ಯಾತ ಉದ್ಧಾರ ಪಲ್ಯಗಳಿಗೆ ಒಂದು ಅರ್ಧ ಪಲ್ಯ. ಇದಿಲ್ಲ, ಪಾವು, ಅರ್ಧ ಸೇರು, ಒಂದು ಸೇರು, ಒಂದು ಮುಕ್ಕಾಲು ಸೇರು, ಒಂದು ಸೇರು ಅಂತಿದೆಯಲ್ಲ, ಹಾಗೆ ಇದು ವ್ಯವಹಾರ ಪಲ್ಯ, ಆಮೇಲೆ ಉದ್ಧಾರ ಪಲ್ಯ, ಆಮೇಲೆ ಅರ್ಧ ಪಲ್ಯ ಆದಮೇಲೆ ಒಂದು ಸಾಗರ. ಇದು 1 ಕಿಲೋ ಇದ್ದಂಗೆ. ವ್ಯವಹಾರ ಪಲ್ಯ ಏನಿದೆ ಅದು 1/4 ಕಿಲೋ, ಉದ್ಧಾರ ಪಲ್ಯ ಅರ್ಧ ಕಿಲೋ, ಅರ್ಧ ಪಲ್ಯ 1/4 ಕಿಲೋ, ಸಾಗರ ಅನ್ನೋದು 1 ಕಿಲೋ ಇದ್ದಂಗೆ. ಆಯಿತು, ಅರ್ಥ ಆಯಿತು. ವ್ಯವಹಾರ ಪಲ್ಯ ಯಾವುದು? 12 ಯೋಜನ ಗುಂಡಿ ಮಾಡಿ ತಗ್ಗಲ್ಲಿ ಅದನ್ನು ತುಂಬಿ ಅದನ್ನು 100 ವರ್ಷಕ್ಕೊಂದ್ಸಲ ತೆಗಿತೀರಲ್ಲ, ಅದು 1/4 ಕಿಲೋ, ಅದು ವ್ಯವಹಾರ ಪಲ್ಯ. ಅಂಥ ಅಸಂಖ್ಯಾತ ವ್ಯವಹಾರ ಪಲ್ಯಕ್ಕೆ, ಅಸಂಖ್ಯಾತ ಅಂದರೆ ಎಣಿಸಕ್ಕೆ ಸಿಗ್ದಲೇ ಇರುವಷ್ಟದ್ದು, ಅದಕ್ಕೆ ಒಂದು ಉದ್ಧಾರ ಪಲ್ಯ ಅರ್ಧ ಕಿಲೋ. ಅಂಥ ಸಂಖ್ಯಾತ ಉದ್ಧಾರ ಪಲ್ಯಗಳಿಗೆ ಒಂದು ಅರ್ಧ ಪಲ್ಯ, 1/4 ಕಿಲೋ. ಅಂಥ 10 ಕೋಟಿ ಅರ್ಧ ಪಲ್ಯಕ್ಕೆ ಒಂದು ಸಾಗರ, 1 ಕಿಲೋ. ಅದು ಎಲ್ಲ ಮುಗಿಸಿದ್ದೇವಲ್ಲ ದಿನ. ಅಯ್ಯೋ, ಯಾವ್ದು ಅಂಥದ್ದು ಎಷ್ಟು ಸಲ ಆಯಿತೋ ಹೇಳ್ಕೊತೀನೋ, ಭಗವಂತನಿಗೆ ಗೊತ್ತು, ಲೆಕ್ಕ ನಮಗೆ ಏನು ಗೊತ್ತು. ಅದೇ ಅನಂತ ಕಾಲದಿಂದ ಇದ್ದೀವಿ ನಾವು. ಇಂಥ ರೂಪ ಧರಿಸಿಲ್ಲ, ಇಂಥ ವೇಷ ಧರಿಸಿಲ್ಲ. ಇವತ್ತು ನಾಯಿ ಹಂದಿ ಬಂದರೆ ಮನಸ್ಸು ಹೆಂಗೆಂಗೋ ಆಗುತ್ತೆ, ದೂರ ಹೋಗ್ತೀವಿ ನಾವು. ಆದರೆ ಯಾವ ಜನ್ಮದಲ್ಲಿ ನಾಯಿ ಆಗಿದ್ದು, ಯಾವ ಜನ್ಮದಲ್ಲಿ ಹಂದಿ ಆಗಿದ್ದು, ಯಾವ ಜನ್ಮದಲ್ಲಿ ಕಜ್ಜಿ ನಾಯಿಯಾಗಿ ಹೊಡೆಸ್ಕೊಂಡು ಬೈಸ್ಕೊಂಡು ಮಾಡ್ಕೊಂಡಿದ್ದೀವೋ, ಎಂತೆಂಥ ರೋಗದ ಪ್ರಾಣಿಗಳಾಗಿದ್ದೀವೋ ನಾವು. ಯಾವ್ಯಾವ ಕರೋನಾ ವೈರಸ್ಸು, ಯಾವ ಬ್ಯಾಕ್ಟೀರಿಯಾ, ಯಾವ ವೈರಸ್ಸು ಏನೇನಾಗಿ ಹುಟ್ಟಿ, ಇಂಥದ್ದು ಹಾಗೆ ಹುಟ್ಟಿಲ್ಲ ಅಂತ ಅನ್ನೋನೂ ಇಲ್ಲ, ಇಂಥ ವಸ್ತುನ ರುಚಿ ನೋಡಿಲ್ಲ ಅಂತಲೂ ಇಲ್ಲ. ಹಂದಿ ಹಾಗೆ ಹುಟ್ಟಿದಾಗ ಎಲ್ಲಿದ್ವಿ ನಾವು? ಯಾವ ಗಟ್ಟರದಾಗಿದ್ವು? ಯಾರ್ಯಾರು ರುಚಿ ಕುಡಿದ್ವೋ, ಯಾರ್ಯಾರು ಮಲ ತಿಂದ್ವೋ, ಏನು ರುಚಿ ನೋಡಿಲ್ಲ. ರುಚಿ ರುಚಿ ರುಚಿ. ನಾಳೆ ಅದು ಮಾಡೋಣ, ನಾಳೆ ಇದು ಮಾಡೋಣ, ದಶಮಿ ಮಾಡ್ಕೊಳ್ಳೋಣ, ಹೋಗೋಕ್ಕೆ ಮಾಡ್ಕೊಳ್ಳಿ ಎಲ್ಲ. ತಿಂದ್ರೆ ಮುಗಿಯೋದಿಲ್ಲ, ಯಾವತ್ತೂ ಮುಗಿಯಲ್ಲ, ಯಾವತ್ತೂ ಮುಗಿಯಲ್ಲ. ಆದರೆ ಆ ವೈರಾಗ್ಯ, ಅದಕ್ಕೇನೆ ಅವ್ರೇನು 6 ತಿಂಗಳು ವರ್ಷ ಉಪವಾಸ ಹೆಂಗೆ ಮಾಡ್ತಿದ್ರು, ಅದೆಲ್ಲ ನೆನ್ಕೊಂಡು ಮನಸ್ಕೊಂಡಾಗ. ನಾ ಈಗೆಲ್ಲ ಹೇಳಿದೆ ಯಾವ ಗಟ್ರಲ್ಲಿ ಏನೇನು ಯಾರ್ಯಾರದ್ದು ಏನೇನು ಕುಡಿದ್ವೋ, ಏನೇನು ತಿಂದ್ವೋ ಅಂತ. ಅದು ನೆನೆಸ್ಕೊಂಡಾಗ ಹೊಟ್ಟೆಗೆ ಏನು ಸೇರುತ್ತೆ? ಅವ್ರಗಳಿಗೆ ಅಂಥ ವೈರಾಗ್ಯ ಬಂದಿರುತ್ತೆ. ಅದರಿಂದ 15 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಉಪವಾಸಗಳನ್ನು ಮಾಡಿದರೂ ಕೂಡ ಅವರಿಗೆ ಹೊಟ್ಟೆ ಚಿಂತೆ ಬರೋದಿಲ್ಲ. ಅಂಥ ವೈರಾಗ್ಯ ನಮ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಏನೂ ಬಿಟ್ಟಿಲ್ಲ, 3 ಲೋಕದಲ್ಲಿ ಎಲ್ಲದನ್ನು ರುಚಿ ನೋಡಿದ್ದೀವಿ. ಹುಲಿಯಾಗಿ ಹುಟ್ಟಿದಾಗ ಯಾವ್ಯಾವ ಪ್ರಾಣಿನ ಕೊಂದು ತಿಂದಿಲ್ಲ, ಸಿಂಹ ಹುಟ್ಟಿದಾಗ ಯಾವ್ಯಾವ ಪ್ರಾಣಿ ಕೊಂದು ತಿಂದಿಲ್ಲ, ಮೊಸಳೆ ಆಗಿ ಹುಟ್ಟಿದಾಗ ಏನೇನು ನುಂಗಿಲ್ಲ, ಹೆಬ್ಬಾವಾಗಿ ಹುಟ್ಟಿದಾಗ ಏನೇನು ನುಂಗಿಲ್ಲ. ಎಲ್ಲದರಲ್ಲೂ ಕೂಡ ಎಲ್ಲ ಇದರಲ್ಲೂ ಆಗಿ ಹೋಗಿದೆ. ಆದರೆ ಎಷ್ಟೇ ಹೇಳಿದರೂ ಕರ್ಮ ಎಷ್ಟು ಪ್ರಬಲವಾಗಿದೆ ಅಂತಂದರೆ, ಆ ಕರ್ಮ ನಮ್ಮನ್ನು ಮತ್ತೆ ಮತ್ತೆ ಈ ಸಂಸಾರದ ಇದರೊಳಗೆ ನಮ್ಮನ್ನು ಮುಳುಗಿಸ್ತಾ ಇದೆಯೇ ಹೊರತು ಧರ್ಮನ ಭಕ್ತಿಯಿಂದ ಪ್ರೀತಿಯಿಂದ ಮಾಡೋಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ.
ಅಂದರೆ ನಮ್ಮ ಇನ್ನೂ ಸಂಸಾರ ದೊಡ್ಡದಿದೆ. ಈಗಲೇ ಇನ್ನೂ ಈ ಹೆಣ್ಣು ಪರ್ಯಾಯದಲ್ಲಿ ಕೂತ್ಕೊಂಡಿದ್ದೀವಿ. ಯಾವತ್ತು ನಮಗೆ ಮತ್ತೆ ಗಂಡು ಪರ್ಯಾಯನ ಪಡುವಂಥ ಪುಣ್ಯ ಬರುತ್ತೋ ಅದು ಬೇಕು ಅಂತಂದರೆ ದೇವಶಾಸ್ತ್ರ ಗುರುನ ಬಿಟ್ಟು ಈ ಹೆಣ್ಣು ಪರ್ಯಾಯ ಸಾಕು ಅನಿಸಿದರೆ, ಈ ಹೆಣ್ಣು ಜನ್ಮ ಬೇಡ ಅನಿಸಿದರೆ, ಯಾರಿಗಾದರೂ ನಾನು ಮುನಿ ಆಗಬೇಕು ಅಂತ ಭಾವ ಆಗಿದ್ದರೆ ದೇವಶಾಸ್ತ್ರ ಗುರುನ ಬಿಟ್ಟು ಬೇರೆ ಎಲ್ಲೂ ಕೈಯನ್ನು ಮುಗಿಬಾರ್ದು. ಏನು ಕಷ್ಟ ಬೇಕಾದರೂ ಬರಲಿ, ಕಷ್ಟಗಳು ಎಲ್ಲ ಬಂದೇ ಬರುತ್ತೆ. ಏಕೆಂದರೆ ನಾವು ಕರ್ಮದ ಜೊತೆಯಲ್ಲಿದ್ದೀವಿ. ಯಾವಾಗ ಪುಣ್ಯ ಕರ್ಮದ ಉದಯ ಆಗುತ್ತೋ, ಯಾವಾಗ ಪಾಪ ಕರ್ಮದ ಉದಯ ಆಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಮಾಡಬೇಕು, ಎಷ್ಟು ಸಾಧ್ಯ ಅಷ್ಟು ಧ್ಯಾನದ ಅಭ್ಯಾಸವನ್ನು ಮಾಡಬೇಕು. ಸಾಕು. ತನ್ನ ಪೂರ್ವದಿಂದ ಅಲ್ಲಿ ದೇವಲೋಕದಲ್ಲಿ ಸೌಧರ್ಮ ಸ್ವರ್ಗದಲ್ಲಿ ಹುಟ್ಟುತ್ತಾನೆ. ಅವನ ಆಯುಷು 1,000 ಇರುತ್ತೆ. ಅಂತರ್ಮುಹೂರ್ತದಲ್ಲಿ ನವಯೌವನ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. ಅಲ್ಲಿ ಅವರಿಗೆ ಅವಧಿ ಜ್ಞಾನ ಇರುತ್ತೆ. ಅವಧಿ ಜ್ಞಾನದಿಂದ ತನ್ನ ಪೂರ್ವಭಾವದ ಸಮಸ್ತ ವೃತ್ತಾಂತವನ್ನು ತಿಳ್ಕೊತಾನೆ. ಓಹೋ, ನಾನು ಬಿಲ್ಲನಾಗಿದ್ದೆ, ಅಲ್ಲಿ ಮುನಿಗಳ ಹತ್ರ ವ್ರತವನ್ನು ಸ್ವೀಕಾರ ಮಾಡಿ ಆ ವ್ರತದ ಫಲದಿಂದ ನಾನು ಈಗ ಸ್ವರ್ಗಲೋಕದಲ್ಲಿ ದೇವನಾಗಿ ಹುಟ್ಟಿದ್ದೀನಿ ಅಂತ ಅವ್ರಿಗೆ ನೆನಪಾಯಿತು, ಗೊತ್ತಾಯಿತು. ಇದರಿಂದ ಜೈನ ಧರ್ಮದಲ್ಲಿ ಅವನಿಗೆ ದೃಢ ಭಕ್ತಿ ಆಯಿತು. ಆದ್ದರಿಂದ ಅವನು ಧರ್ಮದ ಸಿದ್ಧಿಯ ಸಲುವಾಗಿ ಮತ್ತೆ ಧರ್ಮ ಮಾಡಬೇಕು. ಈಗ ಸ್ವರ್ಗದಲ್ಲಿ ಏನು ವ್ರತ ಇಲ್ಲ, ಯಾವ ವ್ರತನೂ ಪಾಲಿಸೋಕ್ಕಾಗಲ್ಲ. ಖರೆ ಹೌದು, ಯಾಕೆಂದರೆ ಅಲ್ಲಿರೋದೇ 4 ಗುಣಸ್ಥಾನ. 4ನೇ ಗುಣಸ್ಥಾನದಲ್ಲಿರುವಂಥ ಜೀವಕ್ಕೆ ಸಮ್ಯಕ್ ದರ್ಶನ ಇರುತ್ತೆ. 1ರಿಂದ 4 ಗುಣಸ್ಥಾನ ಇದೆ ದೇವಲೋಕದಲ್ಲಿ. ನರಕಗತಿನಲ್ಲೂ ಅಷ್ಟೇ, ದೇವಗತಿನಲ್ಲೂ ಅಷ್ಟೇ, ತಿರ್ಯಂಚಗತಿನಲ್ಲೂ ಅಷ್ಟೇ. 1ರಿಂದ 4 ಗುಣಸ್ಥಾನ. ಸಂಜ್ಞಿ ಪಂಚೇಂದ್ರಿಯ ತಿರ್ಯಂಚಗಳಿಗೆ, ಅದನ್ನು ಬಿಟ್ಟು ಮಿಕ್ಕೆಲ್ಲ ತಿರ್ಯಂಚಗಳಿಗೂ ಒಂದೇ ಗುಣಸ್ಥಾನ, ಮಿಥ್ಯಾತ್ವ ಗುಣಸ್ಥಾನ. ನಾರಕಿಗಳಿಗೆ, ದೇವತೆಗಳಿಗೆ 1ರಿಂದ 4 ಗುಣಸ್ಥಾನ. ಮನುಷ್ಯನಿಗೆ 1ರಿಂದ 14 ಗುಣಸ್ಥಾನ ಆಗಬಹುದು. 14 ಗುಣಸ್ಥಾನವನ್ನು ದಾಟಿ 8 ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಭಗವಂತನು ಆಗ್ಬೋದು, ಮೋಕ್ಷವನ್ನು ಪಡಿಬೋದು ಮನುಷ್ಯ ಗತಿಯಿಂದ. ಅದಕ್ಕೋಸ್ಕರ 4 ಗತಿಗಳಲ್ಲಿ ಮನುಷ್ಯ ಗತಿಯನ್ನು ಶ್ರೇಷ್ಠವಾದ ಗತಿ ಅಂತ ಹೇಳ್ತಾರೆ. ಆದರೆ ದೇವಗತಿನಲ್ಲಿ ಐಕ್ರೀಕ ಶರೀರ ಇರುತ್ತೆ, ಅನಂತ ಬಲ ಇರುತ್ತೆ, ಅಷ್ಟವೃದ್ಧಿಗಳಿರುತ್ತೆ. ಅಣಿಮ, ಗರಿಮ, ಲಗಿಮ, ಶಕ್ತಿ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತ 8 ವೃದ್ಧಿಗಳಿರುತ್ತೆ. ದೇವತೆಗಳಿಗಿರುವಂಥ ವೃದ್ಧಿಗಳು, ಮುನಿಗಳಿಗಿರುವಂಥದ್ದಲ್ಲ. ಮುನಿ ವೃದ್ಧಿಗಳು ಬೇರೆ, ದೇವತೆಗಳಿರುವಂಥ ವೃದ್ಧಿಗಳು. ಅದರ ಶಕ್ತಿಯಿಂದ ಅವರು ಮನುಷ್ಯ ಲೋಕದಲ್ಲಿ ಅವರವರ ಶಕ್ತಿಗೆ ಅನುಸಾರವಾಗಿ ಅವರೆಷ್ಟು ಸ್ವರ್ಗದಲ್ಲಿದ್ದರೆ ಅಷ್ಟು ಅದ್ರ ಪ್ರಕಾರ ಅವ್ರಿಗೆ 1ನೇ ನರಕದವರೆಗೆ, 2ನೇ ನರಕದವರೆಗೆ, 3ನೇ ಅಲ್ಲಿವರೆಗೂ, ಅಲ್ಲಿಂದ ಅಲ್ಲಿವರೆಗೂ ಹೋಗುವಂಥ ಬರುವಂಥ ಶಕ್ತಿ ಇರುತ್ತೆ. ಆಗ ಮನುಷ್ಯ ಲೋಕದಲ್ಲಿ ಎಲ್ಲೆಲ್ಲಿ ಪಂಚಾಯತ್ ಕಲ್ಯಾಣಕ್ಕಾಗ್ತಿದೆ, ಎಲ್ಲೆಲ್ಲಿ ತೀರ್ಥಂಕರರ ಜನ್ಮ ಆಗ್ತಿದೆ, ಎಲ್ಲೆಲ್ಲಿ ಋಷಿಮುನಿಗಳು ಘೋರ ತಪಸ್ಸನ್ನು ಮಾಡ್ತಿದ್ದಾರೆ ಅಂಥ ಕಡೆಗಳಲ್ಲಿ ಅಕೃತ್ರಿಮ ಜಿನ ಚೈತ್ಯಾಲಯಗಳ ದರ್ಶನ ಮಾಡ್ತಾ ಅಪಾರವಾದ ಪುಣ್ಯನ ಸಂಪಾದನೆ ಮಾಡಿ ದೇವಗತಿನಲ್ಲಿ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ, ಪಾಪ ಕಳೆಯೋಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಅಲ್ಲಿ ಯಾವುದೇ ವ್ರತ ಪಾಲನೆ, ಯಾಕೆಂದರೆ 1ರಿಂದ 4 ಗುಣಸ್ಥಾನ. 4ನೇ ಗುಣಸ್ಥಾನದವರು ದೇವಶಾಸ್ತ್ರ ಗುರುನಲ್ಲಿ ಅಟಳವಾದ ವಿಶ್ವಾಸ ಇರುತ್ತೆ, ಶ್ರದ್ಧೆ ಇರುತ್ತೆ. ಆದರೆ ಅವರ ಹತ್ರ ಯಾವುದೇ ವ್ರತಗಳು ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಅಪ್ರತ್ಯಾಖ್ಯಾನ ವರ್ಣ ಕಷಾಯದ ಉದಿ ಇರುತ್ತೆ. ಅಪ್ರತ್ಯಾಖ್ಯಾನ ಕಷಾಯವರನ್ನು ನಿನಗೆ ಶ್ರದ್ಧೆ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ದೇವಶಾಸ್ತ್ರ ಗುರು ಬಗ್ಗೆ, ಆದರೆ ವ್ರತ ತಗೊಳ್ಳೋಕ್ಕೆ ಅವಕಾಶ ಕೊಡಲ್ಲ. ಹುಟ್ಟಿ ನರಗತಿಗೆ ಹೋಗಲ್ಲ. ಡೈರೆಕ್ಟಾಗಿ ಮನೆಯಿಂದ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ಇನ್ನು CBT ಬಸ್ ಮನೆ ಬಾಗಿಲಿಗೆ ಬರುತ್ತೇನಾ? CBT ಬಸ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಥವಾ ನಿಮ್ಮ ಮನೇಲಿ ಯಾವ್ದಾದ್ರು ಗಾಡಿಗಳಿತ್ತು ಅಂದರೆ ಅದರಲ್ಲಿ CBT ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಆಮೇಲೆ ಗಾಡಿ ಹತ್ತಬೇಕು. ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ, ಹೌದಲ್ಲ? ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿಂದ ಗಾಡಿ. ಇಲ್ಲ ಏರೋಡ್ರಾಮ್ ಫ್ಲೈಟಿಂದ ಎಲ್ಲಿದೆ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ನೀವು ಏರೋಪ್ಲೇನ್ ಹತ್ತಬೇಕು ಅಲ್ಲ? ಹಾಗೆಯೇ ಇಲ್ಲೂ ಕೂಡ ದೇವಗತಿಯಿಂದ ಡೈರೆಕ್ಟಾಗಿ ನರಕಕ್ಕೆ ಹೋಗೋಂಗಿಲ್ಲ. ನರಕದಿಂದ ಡೈರೆಕ್ಟ್ ಅಲ್ಲಿಂದ ಬಂದು ಮನುಷ್ಯ ಲೋಕದಲ್ಲಿ ಬರಬೇಕು, ನಿತ್ಯರಿಯಂಚ ಮನುಷ್ಯ ಹುಟ್ಟಬೇಕು, ಆಮೇಲೆ ದೇವಗತಿಗೆ ಹೋಗಬೇಕು.
ದೇವಗತಿಯಿಂದನೂ ಅಲ್ಲಿಂದ ಸೀದಾ ಮನುಷ್ಯ ಲೋಕಕ್ಕೆ ಬಂದು ಇಲ್ಲಿ ಮನುಷ್ಯ ತಿರಿಯಂಚ ಏನಾರ ಆಗಿ ಇಲ್ಲಿ ಪಾಪ ಪುಣ್ಯದಿಂದ ನರಕಕ್ಕೆ ಹೋಗಬೇಕು. ಆದರೆ ನರಕದಿಂದ ಸೀದಾ ಡೈರೆಕ್ಟ್ ದೇವಗತಿಗೆ ಟಿಕೆಟ್ ಇಲ್ಲ, ದೇವಗತಿಯಿಂದ ಡೈರೆಕ್ಟಾಗಿ ನರಗತಿಗೆ ಟಿಕೆಟ್ ಇಲ್ಲ. ನರಕದಿಂದ ಡೈರೆಕ್ಟಾಗಿ ಯಾರು ದೇವನಾಗಿ ಹುಟ್ಟ ಕಾಲ ದೇವನಾಗಿನೂ ಸೀದಾ ನರಕಕ್ಕೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಹುಟ್ಬೋದು. ಪುಣ್ಯ ಸಮ್ಯಕ್ ದೃಷ್ಟಿ ಜೀವ ಆದರೆ ಯಾರು ಕೊನೆ ಗಳಿಗೆಯಲ್ಲಿ ದೇವಗತಿಯಿಂದ ಹೊರಟು ಆಯಸ್ಸು ಮುಗಿದು ಬೇರೆ ಗತಿಗೆ ಬರಬೇಕು ಅಂತ ಗೊತ್ತಾಗುತ್ತೆ, 6 ತಿಂಗಳ ಮುಂಚೆ ಹಾರ ಎಲ್ಲ ಬಾಡಿ ಹೋಗುತ್ತೆ, ಆಗ ಅವರಿಗೆ ಯಾರು ದುಃಖ ಪಡಲ್ಲ. ಕೊನೆಯಲ್ಲಿ ಅಯ್ಯೋ ಈ ವೈಭವ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ, ಇಂಥ ಈ ವೈಭವ ಮತ್ತೆ ಯಾವಾಗ ಸಿಗುತ್ತೆ, ಇಂಥ ಸುಖ ಯಾವಾಗ ಸಿಗುತ್ತೆ, ಅಲ್ಲೆಲ್ಲ ಸುಖನೇ ಇದೆ, ಹಗಲಿಲ್ಲ ರಾತ್ರಿ ಇಲ್ಲ, ಹಸಿವಿಲ್ಲ, ಬಯರ್ಕಿಲ್ಲ, ಎಲ್ಲಿ ಬೇಕಂದ್ರೆ ಅಲ್ಲ, ಯಾವ ಗಾಡಿ ಬೇಕಾಗಿಲ್ಲ, ಪೆಟ್ರೋಲ್ ಹಾಕಿಸ್ಬೇಕಿಲ್ಲ, ಏನಿಲ್ಲ, ವಿಮಾನದಲ್ಲಿ ಹೇಳ್ಬೇಕು ಅಲ್ಲಿಗೆ ಹೋಗ್ಬೋದು ಬರ್ಬೋದು, ಅಂಥ ಸುಖ ಮತ್ತೆ ಯಾವಾಗ ಸಿಗಬೇಕು ಅಂತ ಏನಾರ ಅಳ್ತಾ ಕೂತ್ಕೊಂಡ್ರು ಅಂದರೆ ಏಕೇಂದ್ರಿಯ ಜೀವ ಆಗಿ ಹುಟ್ಟುತ್ತಾರೆ, ವನಸ್ಪತಿ ಕಾಯಕ್ಕೆ ಹೋಗ್ತಾರೆ. ಹಾಗಿಲ್ಲ, ಯಾರು ಭಕ್ತಿಯಿಂದ ಕೊನೆಯಲ್ಲಿ ಎಲ್ಲ ಸಿಕ್ಕಿದ್ದು ಜಿನ ಭಗವಂತನ ಪೂಜೆಯಿಂದ ಅಂಥೇಳಿ ಯಾರು ಹೂ ಬಾಡಿದ ತಕ್ಷಣ ಹೋಗಿ ಮಂದಿರದಲ್ಲಿ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡ್ತಾರೆ ಅಂತಂದರೆ, ಕಳೀತಾರೆ ಅಂತಂದರೆ, ಸದ್ಯ ಇಲ್ಲಿದು ಕಳೀತು ಇನ್ನು ಹೋಗಿನ ಕರ್ಮನಾಶ ಮಾಡ್ಬೋದು, ಮನುಷ್ಯನಾಗಿ ಹುಟ್ಟಬೋದು ಅಂತ ಯಾರಿಗೆ ಧೈರ್ಯ ಬರುತ್ತೆ ಅವರು ಮನುಷ್ಯರಾಗಿ ಹುಟ್ಟುತ್ತಾರೆ. ಇಲ್ದವರು ಏಕೇಂದ್ರಿಯದಲ್ಲಿ ಹೊರಟು ಹೋಗ್ತಾರೆ. ಇಲ್ಲಿ ಸಮಾಧಿ ಸಲಿಂಗನ ಮಾಡೋ ಟೈಮ್ನಾಗ ಈ ಕಡೆದೆಲ್ಲ ನಾವು ಬಿಟ್ಟು ಕೊಟ್ಟ ಆ ಕಡೆ ಧ್ಯಾನ ಚತ್ತ ಸಮಾಧಿ ಮಾಡಿ, ಈ ಕಡೆ ಎಲ್ಲೋ ಮತ್ತೆ ಆಸೆ ಐತಿಪ್ಪ, ಅದ್ರ ಮ್ಯಾಗ ಇದ್ರ ಮ್ಯಾಗ ಆಸೆ ಇತ್ತಂದ್ರೆ ಆಸೆ ಎಲ್ಲಿರುತ್ತೆ ಅಲ್ಲಿಗೆ ಹೋಗುತ್ತೆ. ನೀ ಏನು ಬೇಕಾದ ತಪಸ್ಸು ಮಾಡೋ, ಬೇಕಾದ ತಪಸ್ಸು ಮಾಡೋ, ಮುನಿಯಾಗಿರು, ಕೊನೆ ಗಳಿಗೆನಲ್ಲಿ ಯಾವ ಭಾವ ಇರುತ್ತೆ ಆ ಭಾವಕ್ಕೆ ತಕ್ಕ ಹಾಗೆ ಸ್ವರ್ಗ ನರಕಗಳು ಸಿಗುತ್ತೆ. ಅಲ್ಲದೇನೆ ನಾವು ಭಾವ ಮಾಡಿರ್ತೀವಿ ಅಂತಂದ್ರೆ ದೇವತೆ ಮಾಡಿರ್ತೀವಿ, ಅವಾಗ ಬೇರೆನೋ ಏನಾದ್ರು ಬರ್ತೈತೆ ಕರ್ಮಕ್ಕೆ ನಿಮ್ಮ ಆಯುಬಂಧ ಎಂಥ ಭಾವನೆ ಇದ್ದಾಗ ಆಗಿರುತ್ತೆ, ಆ ಭಾವನೆಗೆ ತಕ್ಕ ಹಾಗೆ ಕೊನೆ ಗಳಿಗೆನಲ್ಲಿ ಅಂಥ ಭಾವನೆಗಳೇ ಬರುತ್ತೆ. ಅದರಿಂದ ಆಯುಬಂಧ ಯಾವಾಗಾಗಿದೆ ಗೊತ್ತಾಗಲ್ಲ. 8 ವರ್ಷ ಆಯಸ್ಸಕ್ಕೆ 60 ವರ್ಷ ಆಯಸ್ಸಿದೆ ಅಂತ ತಿಳ್ಕೊಳ್ಳಿ, 40 ವರ್ಷ ಕಳೆದ ನಂತರ ಆಯು ಬಂಧ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. 2 ಭಾಗ ಕಳೆದು ಹೋಗಿರುತ್ತೆ, ಆ ಸಮಯದಲ್ಲಿ ಇದಾಗುತ್ತೆ. ಆವಾಗ ಅದನ್ನು ಮತ್ತೆ 8 ಭಾಗ ಮಾಡಿ, ಆ 8 ಭಾಗದಲ್ಲಿ 1 ಭಾಗ ಉಳಿಯುತ್ತೆ. ಆವಾಗ 40 ವರ್ಷ ಕಳೀತು, ನನ್ನ ಆಯಸ್ಸು 60 ವರ್ಷ ಇದೆ, 40 ವರ್ಷ ಕಳೀತು, ಇವಾಗ ನನ್ನ ಆಯು ಬಂದ ಆಗಲಿಲ್ಲ, ಆವಾಗ ಉಳಿದಿದ್ದೆಷ್ಟು 20 ವರ್ಷನ 8 ಭಾಗ ಮಾಡಿ, ಅದರಲ್ಲಿ 8ನೇ ಭಾಗ ಪ್ರಾರಂಭ ಆಗುತ್ತಲ್ಲ ಆವಾಗ ಆಯು ಬಂದ ಆಗುತ್ತೆ. ಆವಾಗ ಆಗಲಿಲ್ಲ, ಮತ್ತೆ ಉಳಿದ ಭಾಗ ಎಷ್ಟು ದಿನ ಉಳಿದಿದೆ ಅದನ್ನು ಮತ್ತೆ 8 ಭಾಗ ಮಾಡಿ, ಹೀಗೆ 8 ಸಾರಿ ಆಯು ಬಂದ ಆಗೋ ಸಾಧ್ಯತೆ ಇರುತ್ತೆ. ಆದರೆ 8ನೇ ಸಾರಿ ಖಂಡಿತವಾಗಿ ಇನ್ನು 1.25 ತಾಸು ಇದೆ, 48 ನಿಮಿಷ ಇದೆ, ಈ ಶರೀರ ಬಿಟ್ಟು ಹೋಗ್ಬೇಕನ್ಬೇಕಾದ್ರೆ ಖಂಡಿತ ಆಯು ಬಂದ ಆಗುತ್ತೆ. ಆಯು ಬಂದ ಆದಮೇಲೆ 48 ನಿಮಿಷಕ್ಕಿಂತ ಜಾಸ್ತಿ 8ನೇ ಭಾಗದಲ್ಲಿ ಆಯು ಬಂದ ಆದರೆ 48 ನಿಮಿಷದೊಳಗಡೆ ಆ ಮರಣ ಆಗುತ್ತೆ. ಇದು ನಿಯಮ ಇದೆ. ಆದ್ದರಿಂದ ಏನಾಯಿತು, ಅವನು ತನ್ನ ಪರಿವಾರದೊಂದಿಗೆ 8 ಪ್ರಕಾರದ ದ್ರವ್ಯಗಳೊಂದಿಗೆ ಚೈತ್ಯ ವೃಕ್ಷಗಳಲ್ಲಿ ಸ್ಥಿತರಾದ ತೀರ್ಥಂಕರ ಪೂಜೆ ಮಾಡಿ ನಂದೀಶ್ವರಾದಿ ದ್ವೀಪಗಳಲ್ಲಿ ಹೋಗಿ ಕೇವಲ ಜ್ಞಾನಿ ಗಣಧರಾದಿ ಮಹಾತ್ಮರ ಭಕ್ತಿಯೊಂದಿಗೆ ಪೂಜೆ ಮಾಡ್ತಾ ಇದ್ದ. ಗಣಧರರ ಮೂಲಕ 2 ಪ್ರಕಾರದ ಧರ್ಮೋಪದೇಶ ಕೇಳಿ ಅವನು ವಿಶೇಷ ಪುಣ್ಯ 2 ಪ್ರಕಾರದ ಧರ್ಮ ಅಂತಂದರೆ ಯಾವುದು? ಮುನಿ ಧರ್ಮ, ಶ್ರಾವಕ ಧರ್ಮ, ಪೂಜೆಯನ್ನು ಸಂಬಂಧದ. ಈ ಪ್ರಕಾರ ಆ ದೇವರು ಪುಣ್ಯ ಸಂಪಾದಿಸಿ ತನ್ನ ಸ್ಥಾನಕ್ಕೆ ಮರಳಿ ಬಂದನು. ಅವನು ಯಾವಾಗಲೂ ಮನೆ, ಸುಮೇರು ಪರ್ವತ ಮತ್ತು ವನದಲ್ಲಿ ಹೋಗಿ ಯಾವುದೋ ಸ್ಥಾನದಲ್ಲಿ ದೇವಾಂಗನೆಯರ ನೃತ್ಯ ನೋಡುತ್ತಾ, ಯಾವುದೋ ಸ್ಥಳದಲ್ಲಿ ಮನೋಹರ ಹಾಡನ್ನು ಕೇಳುತ್ತಾ ಮತ್ತು ಒಂಟೆಯಲ್ಲಿಯೂ ಕ್ರೀಡಿಸುತ್ತಾನೆ. ಈ ಪ್ರಕಾರ ಪೂರ್ವ ಪುಣ್ಯದ ಪ್ರಭಾವದಿಂದ ಅವನಿಗೆ ಸಮಸ್ತ ಭೋಗ ವಸ್ತುಗಳು ಪ್ರಾಪ್ತಿಯಾಯಿತು. ಅವನ ಶರೀರವು 7 ಮೊಳ ಎತ್ತರ ಇತ್ತು. ಸಪ್ತಧಾತುರ, ಎಲ್ಲ ದೇವತೆಗಳ ಶರೀರ ಸಪ್ತಧಾತುರಹಿತ ಇರುತ್ತೆ. ನಾಗಕನ್ನಿಕೆ ಬಗ್ಗೆ, ನಾಗಹಾವಿನ ಬಗ್ಗೆ ಎಷ್ಟು ಕತೆ ಎಷ್ಟು ಸೀರಿಯಲ್ ಮಾಡಿದ್ದಾರೆ ಅಂದರೆ ಅವುಗಳನ್ನು ಕೊಂದು ಬಿಡ್ತಾರೆ. ಅವಾಗ ಅದಕ್ಕೆ ರಕ್ತ ಬರುತ್ತೆ. ಎಲ್ಲಿಂದ ಬರುತ್ತೆ?
ಅವ್ರಿಗೆ ಸಪ್ತಧಾತುನೇ ಇಲ್ಲ. ದೇವತೆಗಳಿಗೆ ಸಪ್ತಧಾತುನೇ ಇರಲ್ಲ. ಶರೀರ ಮಲಮೂತ್ರ ರಹಿತವಾದ ರಕ್ತ ಮಾಂಸ ಮಜ್ಜೆ ಮೂಳುಗಳಿಂದ ರಹಿತವಾದಂಥ ಶರೀರ ಅವರದ್ದು. ನಿರ್ಮಲವಾದ ಶರೀರ, ವೈಕ್ರಿಕ ಶರೀರ. ಅದರಿಂದ ಒಂದು ಪಕ್ಷ ಯೋಚನೆ ಮಾಡಿ, ದೇವತೆಗಳಿಗೂ ಸಪ್ತಧಾತು ಇತ್ತು ಅಂದಿದ್ರೆ ಅಲ್ಲಿ ಯಾರು ಸಂಡಾಸ್ ಕಟ್ಟಿಸ್ಕೊಡ್ತಿದ್ರು? ಮತ್ತು ಅದು ಬಿದ್ದಿದ್ರೆ ಎಲ್ಲಿ ಬೀಳಬೇಕಿತ್ತು? ನಮ್ಮ ತಲೆ ಮೇಲೆ ಅಲ್ಲಿಂದ ಬಿದ್ದಿದ್ದೆಲ್ಲ ಬೀಳಬೇಕಿತ್ತು, ನಮ್ಮ ತಲೆ ಮೇಲೆ ಬೀಳಬೇಕಿತ್ತು. ಅವ್ರಿಗೆ ಅಂಥದ್ದು ಏನೂ ಇಲ್ಲ. ಅದರಿಂದ ಸ್ವರ್ಗ ಅಲ್ಲಿ 63 ಸ್ವರ್ಗ ಇದೆ ಮೇಲೆ. ಒಂದು ಪ್ರಶ್ನೆ ಕೇಳಿದ್ರಿ ಇವತ್ತ. ನಾಯಿ ಮಲಮೂತ್ರ, ಬೆಕ್ಕಿನ ಮಲಮೂತ್ರ, ನಾವು ಮನೆಗೆಲ್ಲ ದಾಟಾಡಿ ಹೋಗ್ತೀವ್ರಿ, ಅವನ್ನೆಲ್ಲ ತುಳಿದು ಹೋಗಿರ ನಮ್ಗೆ ಅಶುದ್ಧಿ ಆಗ್ತೇವಂತ, ನಾವು ಅಲ್ಲಿ ಕಳಿತೇವಂತ. ಏನು ತುಳಿದು ಅಂದ್ರೆ ಹೋಗಿ ನಾವು ಅಲ್ಲಿ ಕಳಿತೇವೆ. ಅಲ್ಲಿ ಹೌದು, ಮಾಡಲೇಬೇಕು. ಮಾಡ್ಬೇಕಿರ್ಲಿಲ್ಲ. ಆ ಕಡೆ ಅವ್ರ ಮಲಸರ ಅಂದ್ರೆ ಆ ಮನುಷ್ಯನ್ ನಮ್ಮ ಪ್ರಾಣಿಗಿಂತನೂ ನಮ್ಮ ಮನುಷ್ಯನ ಮಲಮೂತ್ರ ಭಾಳ ಕೆಟ್ಟ ಇದೈತೆ. ಹೌದು ಹೌದು. ಮಲಮೂತ್ರ ಅಲ್ಲ, ಯಾಕೆ ಹೇಳಿದ್ದಾರೆ ಮನುಷ್ಯ ಕಾಲಿರೋ ಜಾಗದಲ್ಲಿ ಹುಲ್ಲು ಬೆಳೆಯಲ್ಲ ಅಂತ? ಯಾಕೆ ಹೇಳಿದ್ದಾರೆ? ಅಷ್ಟು ಕೆಟ್ಟಿದ್ದಾರೆ ಮನುಷ್ಯ. ಆದರೆ ಮನುಷ್ಯ ಅದೇ ಧರ್ಮವನ್ನು ಅರ್ಥ ಮಾಡ್ಕೊಂಡಂದ್ರೆ ಅವನಷ್ಟೇ ಪವಿತ್ರನೂ ಇದ್ದಾನೆ. ಎಲ್ಲಿವರೆಗೆ ಧರ್ಮದ ಪರಿಚಯ ಆಗಲ್ಲ, ಆ ಧರ್ಮದ ಸ್ವರೂಪ ಅರ್ಥ ಆಗಲ್ಲ, ಅಲ್ಲಿವರೆಗೆ ಇವನಂತ ಕೆಟ್ಟ ಯಾರೂ ಇಲ್ಲ. ಮನುಷ್ಯನಿಗಿಂತ ಕೆಟ್ಟವನು ಯಾರಿಲ್ಲ. ಅರ್ಥ ಆಗಬಿಡ್ತು ಅಂದರೆ ಅವನಂತ ಭಾಗ್ಯವಂತ ಯಾರೂ ಇಲ್ಲ. ಹಾಂ, ಅವನು ಮತಿ ಶ್ರುತಾವಧಿ ಈ 3 ಜ್ಞಾನಗಳಿಂದ ಶೋಭಿಸಿದ 8 ವೃದ್ಧಿಗಳಿಂದ ಕೂಡಿದ ಆ ದೇವನು ಇಂದ್ರಿಯಜನ್ಯ ಸುಖದ ನಿಮಗ್ನನಾಗಿ, ಅಂದರೆ ಇಂದ್ರಿಯಜನ್ಯ ಸುಖವನ್ನು ತುಂಬ ಅನುಭವಿಸ. ಜೈ ಬಲೋ ಚಿನ್ವಾಣಿ ಮಾಡಿ.